ಬೆಂಗಳೂರಿಂದ ತೆರಳಿದ್ದ ಏರ್ ಇಂಡಿಯಾ ಜಸ್ಟ್ ಮಿಸ್ ಆಗಿದೆ. ಲ್ಯಾಂಡಿಂಗ್ ವೇಳೆ ಕೂದಲೆಳೆ ಅಂತರದಲ್ಲಿ ತಪ್ಪಿದೆ ದೊಡ್ಡ ದುರಂತ. ಮಧ್ಯಪ್ರದೇಶದ ಗ್ವಾಲಿಯರ್ ಏರ್ಪೋರ್ಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರಿಂದ ತೆರಳಿದ್ದ ಏರ್ ಇಂಡಿಯಾ ಜಸ್ಟ್ ಮಿಸ್ ಆಗಿದೆ. ಲ್ಯಾಂಡಿಂಗ್ ವೇಳೆ ಕೂದಲೆಳೆ ಅಂತರದಲ್ಲಿ ಒಂದು ದೊಡ್ಡ ದುರಂತ ತಪ್ಪಿದೆ. ಮಧ್ಯಪ್ರದೇಶದ ಗ್ವಾಲಿಯರ್ ಏರ್ಪೋರ್ಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಲ್ಯಾಂಡಿಂಗ್ ವೇಳೆ 150ಕ್ಕೂ ಹೆಚ್ಚು ಪ್ರಯಾಣಿಕರು ಕೂಗಾಡಿದ್ದಾರೆ. ಲ್ಯಾಂಡಿಂಗ್ ವೇಳೆ ಒಂದೇ ಕಡೆ ಈ ವಿಮಾನ ವಾಲಿಕೊಂಡಿತ್ತು. ರನ್ವೇ ಮೇಲೆ ನಿಯಂತ್ರಣವನ್ನ ಕಳೆದುಕೊಂಡಿತ್ತು ಈ ಏರ್ ಇಂಡಿಯಾ ವಿಮಾನ. ತಕ್ಷಣವೇ ಪೈಲಟ್ಗಳು ಎಚ್ಚೆತ್ತುಕೊಂಡು ಮತ್ತೆ ಟೇಕ್ ಆಫ್ ಮಾಡಿದ್ದಾರೆ. ಲ್ಯಾಂಡಿಂಗ್ ವೇಳೆ ಈ ರೀತಿ ಆಗಿರುತ್ತೆ, ಒಂದೇ ಕಡೆ ವಾಲ್ ಇರುತ್ತೆ, ಹೀಗಾಗಿ ತಕ್ಷಣವೇ ಮತ್ತೆ ಅಲ್ಲಿಂದ ಟೇಕ್ ಆಫ್ ಮಾಡಲಾಯಿತು. ಎರಡನೇ ಪ್ರಯತ್ನದಲ್ಲಿ ಸುರಕ್ಷಿತವಾಗಿ ವಿಮಾನವನ್ನ ಲ್ಯಾಂಡ್ ಮಾಡಲಾಗಿದೆ. ವಿಮಾನದ ವೇಗ ಅಸಹಜ ಅಂತ ಪ್ರಯಾಣಿಕರು ದೂರನ್ನ ಕೂಡ ನೀಡಿದ್ದಾರೆ. ವಿಮಾನ ನಿಲ್ದಾಣ ಪ್ರಾಧಿಕಾರಕ್ಕೆ ಪ್ರಯಾಣಿಕರು ದೂರನ್ನ ಸಲ್ಲಿಕೆ ಕೂಡ ಮಾಡಿದ್ದಾರೆ. ಬೆಂಗಳೂರಿನಿಂದ ಬೆಳಗ್ಗೆ 10:50 ಟೇಕ್ ಆಫ್ ಆಗಿದ್ದ ಏರ್ ಇಂಡಿಯಾ ವಿಮಾನ ಮಧ್ಯಾಹ್ನ 1:30ಕ್ಕೆ ಮಧ್ಯಪ್ರದೇಶದ ಗ್ವಾಲಿಯರ್ ಏರ್ಪೋರ್ಟ್ನಲ್ಲಿ ಲ್ಯಾಂಡಿಂಗ್ ಆಗ್ತಾ ಇತ್ತು. ಈ ವೇಳೆ ಮೊದಲ ಸಲ ಲ್ಯಾಂಡಿಂಗ್ ಆಗುವಾಗ ಏರ್ ಇಂಡಿಯಾ ವಿಮಾನ ಒಂದೇ ಕಡೆ ವಾಲ್ಕೊಂಡಿತ್ತು. ರನ್ವೇ ಮೇಲೆ ನಿಯಂತ್ರಣ ಕಳೆದುಕೊಂಡಿತ್ತು ವಿಮಾನ. ಇದರಿಂದ ತಕ್ಷಣವೇ ಪೈಲಟ್ಗಳು ಎಚ್ಚೆತ್ತುಕೊಂಡು ಟೇಕ್ ಆಫ್ ಮಾಡಿದ್ರು. ಎರಡನೇ ಪ್ರಯತ್ನದಲ್ಲಿ ಲ್ಯಾಂಡಿಂಗ್ ಮಾಡುವಾಗ ವಿಮಾನ ಸುರಕ್ಷಿತವಾಗಿದೆ. ವಿಮಾನ ಒಂದೇ ಕಡೆ ವಾಲಿದ್ದರಿಂದ ವಿಮಾನದಲ್ಲಿದ್ದ ಎಲ್ಲಾ ಪ್ರಯಾಣಿಕರು ಗಾಬರಿಯಿಂದ ಚೀರಾಡಿ ಕೂಗಾಡಿ ಗಾಬರಿ ಪಟ್ಟಿದ್ರು. ವಿಮಾನದ ವೇಗ ಅಸಹಜವಾಗಿತ್ತು ಅಂತ ಪ್ರಯಾಣಿಕರು ಕೂಡ ದೂರನ್ನ ದಾಖಲಿಸಿದ್ದಾರೆ. ಅಲ್ಲದೆ ವಿಮಾನ ನಿಲ್ದಾಣ ಪ್ರಾಧಿಕಾರಕ್ಕೆ ಪ್ರಯಾಣಿಕರು ದೂರನ್ನ ಸಲ್ಲಿಕೆ ಮಾಡಿರುವಂಥದ್ದು. ಇನ್ನು ನಿನ್ನೆ ನಡೆದಿರುವಂತಹ ಘಟನೆ ಬೆಂಗಳೂರಿನಿಂದ ನಿನ್ನೆ ಬೆಳಗ್ಗೆ 10:50 ಟೇಕ್ ಆಫ್ ಆಗಿರುತ್ತೆ ಏರ್ ಇಂಡಿಯಾ ವಿಮಾನ. ಇನ್ನು 1:30ಕ್ಕೆ ಇದು ಗ್ವಾಲಿಯರ್ ಏರ್ಪೋರ್ಟ್ ಅನ್ನು ತಲುಪಿರುತ್ತೆ. ಅಲ್ಲಿ ಲ್ಯಾಂಡಿಂಗ್ ವೇಳೆ ಈ ರೀತಿ ಒಂದು ದೋಷ ಕಂಡು ಬಂದಿದೆ. ವಿಮಾನ ಒಂದೇ ಕಡೆ ವಾಲ್ಕೊಂಡಿರುತ್ತೆ. ಹೀಗಾಗಿ ಪ್ರಯಾಣಿಕರು ಸಹಜವಾಗಿಯೇ ಆತಂಕಗೊಂಡ್ರು, ಚೀರಾಡಿದ್ರು, ಕೂಗಾಡಿದ್ರು. ಅದಾದ ಮೇಲೆ ಪೈಲಟ್ಗಳು ತಕ್ಷಣವೇ ಎಚ್ಚೆತ್ತುಕೊಂಡು ವಿಮಾನವನ್ನು ಮತ್ತೆ ಅಲ್ಲಿಂದ ಟೇಕ್ ಆಫ್ ಮಾಡಿದ್ದಾರೆ. ಆಮೇಲೆ ಎರಡನೇ ಪ್ರಯತ್ನದಲ್ಲಿ ಲ್ಯಾಂಡಿಂಗ್ ಮಾಡುವಾಗ ವಿಮಾನ ಸುರಕ್ಷಿತವಾಗಿ ಲ್ಯಾಂಡ್ ಆಯಿತು. ವಿಮಾನ ಒಂದೇ ಕಡೆ ವಾಲಿದ್ದರಿಂದ ವಿಮಾನದಿಂದ ಎಲ್ಲ ಪ್ರಯಾಣಿಕರು ಕೂಡ ಸಹಜವಾಗಿ ಗಾಬರಿಗೊಂಡಿದ್ರು. ಇನ್ನು ವಿಮಾನದ ವೇಗ ಅಸಹಜವಾಗಿತ್ತು ಅಂತ ಪ್ರಯಾಣಿಕರು ದೂರಿದ್ದಾರೆ. ಅಲ್ಲದೆ ವಿಮಾನ ನಿಲ್ದಾಣ ಪ್ರಾಧಿಕಾರಕ್ಕೆ ಪ್ರಯಾಣಿಕರ ದೂರು ಕೂಡ ಸಲ್ಲಿಕೆಯಾಗಿದೆ.